ಅನ್ವರ್ ಮಾಣಿಪ್ಪಾಡಿ ವರದಿ ಮೇಲೆ ನಂಬಿಕೆ ಇದ್ದರೆ ಸಿಬಿಐಗೆ ಕೊಡಲಿ, ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಸಿಬಿಐಗೆ ಕೊಡೋ ನಿರ್ಣಯವನ್ನು ಪಾಸ್ ಮಾಡಲಿ. 150 ಕೋಟಿ ಆಮಿಷ ವಿಚಾರಕ್ಕೆ ಎಂಎಲ್ಸಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಅನ್ವರ್ ಮಾಣಿಪ್ಪಾಡಿ ವರದಿ ಮೇಲೆ ನಂಬಿಕೆ ಇದೆಯಲ್ವಾ ನಿಮಗೆ? ಇದ್ರೆ ಸಿಬಿಐ ಕೊಡಿ, ನಿಮ್ಮ ಸರ್ಕಾರ ಇದೆ, ನಿಮಗೆ ಪರಮಾಧಿಕಾರ ಇದೆ ಮುಖ್ಯಮಂತ್ರಿಗಳಿಗೆ. ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಸಿಬಿಐಗೆ ಕೊಡುವಂಥ ನಿರ್ಧಾರ ಪಾಸ್ ಮಾಡಿ. ಸಿಟಿ ರವಿ ಹರಿಹಾಯ್ದಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಾಯಕರು ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ. ಮೂಡ ವಾಲ್ಮೀಕಿ ಅಬಕಾರಿ ಹಗರಣ ನಡೀತಾ ಇದ್ರು ಕೂಡ ಕೈ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಸಿಟಿ ರವಿ. ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಎಂಎಲ್ಸಿ ಆದಂತಹ ಸಿಟಿ ರವಿ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ವಕ್ಫ್ ವಿಚಾರದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದು ಬಿಜೆಪಿಯ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅದೇ ಪ್ರತ್ಯಾಸ್ತ್ರವನ್ನ ಬಿಜೆಪಿ ನಾಯಕರ ಮೇಲೆ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರು. ಈಗ ನೋಡಿ, ಅಫಿಷಿಯಲ್ ಆಗಿ ಕೊಟ್ಟಿರುವಂಥ ರಿಪೋರ್ಟು ಅನ್ವರ್ ಮಾನ್ಪಾಡಿ ರಿಪೋರ್ಟು. ಅನ್ವರ್ ಮಾನ್ಪಾಡಿ ರಿಪೋರ್ಟ್ನಲ್ಲಿ ಬಿಜೆಪಿ ನಾಯಕರುಗಳ ಹೆಸರಿಲ್ಲ. ವಕ್ಫ್ ಪ್ರಾಪರ್ಟಿ ಲೂಟಿ ಮಾಡಿರುವವರ ಪಟ್ಟಿಯಲ್ಲಿ ಬಿಜೆಪಿ ಲೀಡರ್ಗಳ ಹೆಸರಿಲ್ಲ. ಅದರಲ್ಲಿರೋದು ಬಹುತೇಕ ಜನ ಕಾಂಗ್ರೆಸ್ ಲೀಡರ್ಗಳ ಹೆಸರು. ಅನ್ವರ್ ಮಾನ್ಪಾಡಿ ರಿಪೋರ್ಟ್ ಬಗ್ಗೆ ಕಾಂಗ್ರೆಸ್ಸಿಗೆ ನಂಬಿಕೆ ಇದ್ದರೆ ತಕ್ಷಣ ಅದನ್ನು ಎಂಟೈರ್ ರಿಪೋರ್ಟ್ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ಸಿಬಿಐ ಕೊಡಲಿ. ನಂಬರ್ 1. ನಂಬರ್ 2, ಅನ್ವರ್ ಮಾನ್ಪಾಡಿ ವಿಜೇಂದ್ರ ಅವ್ರ ಮೇಲೆ ಮಾಡಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಅವರೇ ಹೇಳಿದ್ದಾರೆ, ನನಗೆ ಕಾಂಗ್ರೆಸ್ನವರು 150 ಕೋಟಿ ರೂಪಾಯಿನ ಆಸೆ ತೋರಿಸಿದ್ರು ಅನ್ನೋದನ್ನು ಹೇಳಿದ್ದಾರೆ. ಸಿಬಿಐ ಎನ್ಕ್ವೈರಿ ಮಾಡಲಿಕ್ಕೆ ಬಿಜೆಪಿ ನಾಯಕರು ಕೂಡ ಸಿದ್ಧನ ಸರ್? ಅಲ್ಲೇ ಬೈ ಮಾಡಲಿ ಅಂತ ನಾವೇ ಹೇಳ್ತಾ ಇದ್ದೀವಲ್ರಿ, ನಾವೇ ಮಾಡಲಿ ಅಂತ ಹೇಳ್ತಾ ಇದ್ದೀವಲ್ಲ. ಮಾಡಲಿ ಸಿಬಿಐ ಎನ್ಕ್ವೈರಿ. ಸತ್ಯ ಏನಿತ್ತೆ ಹೊರಗೆ ಬರಲಿ. ತಪ್ಪು ಯಾರು ಮಾಡಿದ್ರು ಶಿಕ್ಷೆ ಆಗಲಿ. ನಾವು ಯಾರನ್ನೂ ಸಮರ್ಥನೆ ಮಾಡ್ಕೊಳ್ಳಲ್ಲ. ಕಾಂಗ್ರೆಸ್ನವ್ರು ತಪ್ಪು ಮಾಡಿದರೆ ಕಾಂಗ್ರೆಸ್ನವ್ರಿಗೆ ಶಿಕ್ಷೆ ಆಗಲಿ, ಬಿ ಜೆ ಪಿಯವ್ರು ತಪ್ಪು ಮಾಡಿದರೆ ಬಿ ಜೆ ಪಿಯವ್ರಿಗೆ ಶಿಕ್ಷೆ ಆಗಲಿ. ಕೊಡಲಿ ಸಿಬಿಐಗೆ. ಇಷ್ಟೆಲ್ಲ ಆದರೂ ಹೈಕಮಾಂಡ್ ನಾಯಕರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ಆರೋಪ. ವಿಚಾರದಲ್ಲಿ ನನಗೂ ಆಶ್ಚರ್ಯ. ಕಾಂಗ್ರೆಸ್ ಹೈಕಮಾಂಡು ಮೂಡ ಹಗರಣ ಆಯಿತು, ಮೌನ. ವಾಲ್ಮೀಕಿ ಹಗರಣ ಆಯಿತು, ಮೌನ. ಅಬ್ಕಾರಿ ಹಗರಣ ಆಯಿತು, ಮೌನ. ಹಗರಣಗಳ ಮೇಲೆ ಹಗರಣ ನಡೀತಾ ಇದೆ. ಕಾಂಗ್ರೆಸ್ ಯಾಕೆ ಮೌನ ಆಗಿದೆ? ಇವ್ರು ಕೊಡೋ ಕಪ್ಪ ಕಾಣಿಕೆಯಿಂದ ಸಂತೃಪ್ತರಾಗಿದ್ದಾರೆ ಅನ್ನೋದು ನನ್ನ ಅನುಮಾನ. ಮತ್ತೊಂದು, ಪಂಚಮಸಾಲಿ ಮೀಸಲಾತಿ ಹೋರಾಟದ ಜೊತೆಗೆ ಒಳ ಮೀಸಲಾತಿ ಕೂಡ ಜಾಸ್ತಿ ಹೆಚ್ಚಿನದಾಗಿ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಬಿಜೆಪಿ ನಾಯಕರ ಸ್ಟ್ಯಾಂಡ್ ಏನಿದೆ ಸರ್? ನೋಡಿ, ಮೀಸಲಾತಿ ಕೇಳೋದು ತಪ್ಪಲ್ಲ, ಕೇಳೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಸು ವರ್ತನೆ ಮಾಡ್ತಾ ಇದೆ. ಕೇಳೋದು ಅಪರಾಧ ಅಲ್ಲ. ಯಾರಿಗೆ ಕೊಡಬೇಕು ಅನ್ನೋದನ್ನು ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಯಾವ ಸಮುದಾಯ ಹಿಂದುಳಿದಿದೆ ಅವರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ಬೇಕಾದಂಥ ಯೋಜನೆಯನ್ನು ಮಾಡಬೇಕು. ಏನಾಗ್ಬಿಟ್ಟಿದೆ, ಇವತ್ತು ರಾಜಕಾರಣ ಮಾಡುವ ಅಸ್ತ್ರ ಆಗಿಬಿಟ್ಟಿದೆ. ನಾವು ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವ್ರಿಗೆ ನ್ಯಾಯ ಕೊಡಬೇಕು. ಬಿಜೆಪಿ ತುಳಿತಕ್ಕೊಳಗಾಗಿರೋರ ಪರ ಇದೆ, ಅವ್ರಿಗೆ ನ್ಯಾಯ ಕೊಡೋದಕ್ಕೆ ಬದ್ಧವಾಗಿದೆ. ಇದಿಷ್ಟು ಸಿಟಿ ರವಿ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ LN ಸ್ವಾಮಿ, T5 ಬೆಳಗಾವಿ. ಅನ್ವರ್ ಮಾನ್ಪಾಡಿ